ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಯುಯುತ್ಸುವಿಗೂ ಉಲೂಕನಿಗೂ ಶಕುನಿ ಸುತಸೋಮರಿಗೂ ಅನ್ಯೋನ್ಯವಾಗಿ ನಡೆದ ಯುದ್ಧಗಳು ಎಂಬ 16ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಕೇಳು. ಮತ್ತೊಂದು ಕಡೆಯಲ್ಲಿ ಯುಯುತ್ಸುವು ನಿನ್ನ ಪುತ್ರನ ದೊಡ್ಡ ಸೈನ್ಯವನ್ನು ಹೊಡೆದಟ್ಟುತ್ತಿದ್ದಾಗ ಅದನ್ನು ನೋಡಿ ಉಲೂಕನು, ಎಲ, ನಿಲ್ಲು ನಿಲ್ಲು ಎಂದು ವೇಗದಿಂದ ಬಂದು ಅವನನ್ನು ತಡೆದನು. ಯುಯುತ್ಸುವು ಒಡನೆಯೇ ವಜ್ರ ಪ್ರಹಾರದಿಂದ ಹೇಗೋ ಹಾಗೆ ಒಂದು ತೀಕ್ಷ್ಣ ಬಾಣದಿಂದ ಉಲೂಕನನ್ನು ಹೊಡೆದನು. ಆಗ ಉಲೂಕನು ಒಂದು ಕ್ಷುರಪ್ರದಿಂದ ಯುಯುತ್ಸುವಿನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿ ಅವನನ್ನು ಬಾಣದಿಂದ ಹೊಡೆದನು. ಇದನ್ನು ಸಹಿಸಲಾರದೆ ಯುಯುತ್ಸುವು ಅದಕ್ಕಿಂತಲೂ ಪ್ರಬಲವಾದ ಮತ್ತೊಂದು ಧನುಸ್ಸನ್ನು ತೆಗೆದುಕೊಂಡು ಆ ಶಕುನಿ ಪುತ್ರನಾದ ಉಲೂಕನನ್ನು 60 ಬಾಣಗಳಿಂದಲೂ ಅವನ ಸಾರಥಿಯನ್ನು 3 ಬಾಣಗಳಿಂದಲೂ ಹೊಡೆದು ಮೇಲೆ ಮೇಲೆ ಬಾಣಗಳನ್ನು ಬಿಡುತ್ತಲಿದ್ದನು. ಉಲೂಕನು 20 ಬಾಣಗಳಿಂದ ಯುಯುತ್ಸುವನ್ನು ಹೊಡೆದು ಅವನ ಸುವರ್ಣ ಧ್ವಜವನ್ನು ತುಂಡು ಮಾಡಿದನು. ಯುಯುತ್ಸುವಿನ ಧ್ವಜವು ಉಲೂಕನ ಬಾಣ ಪ್ರಹಾರದಿಂದ ಲಟಲಟನೆ ಮುರಿದು ಕೆಳಗೆ ಬಿದ್ದಿತು. ಯುಯುತ್ಸುವು ಮತ್ತಷ್ಟು ಕೋಪವಶನಾಗಿ 5 ಬಾಣಗಳನ್ನು ಅವನ ಎದೆಗೆ ಗುರಿಯಿಟ್ಟು ಹೊಡೆದನು. ಆಗ ಉಲೂಕನು ಎಣ್ಣೆ ಹಾಕಿ ತೀಡಿದ ಒಂದು ಭಲ್ಲದಿಂದ ಯುಯುತ್ಸುವಿನ ಸಾರಥಿಯ ತಲೆಯನ್ನು ಕತ್ತರಿಸಿ ಬಿಟ್ಟನು. ಆ ತಲೆಯು ದೊಡ್ಡ ನಕ್ಷತ್ರದಂತೆ ಕೆಳಗೆ ಬಿದ್ದಿತು. ಇಷ್ಟರಲ್ಲಿ ಉಲೂಕನು ಯುಯುತ್ಸುವಿನ 4 ರಥಾಶ್ವಗಳನ್ನು ಕೊಂದು 5 ಬಾಣಗಳಿಂದ ಅವನನ್ನು ಹೊಡೆದನು. ಹೀಗೆ ಉಲೂಕನ ಬಾಣಗಳಿಂದ ಬಹಳವಾಗಿ ನೊಂದ ಯುಯುತ್ಸುವು ವಿರಥನಾಗಿ ಬೇರೆ ರಥವನ್ನು ತರುವುದಕ್ಕಾಗಿ ವೇಗದಿಂದ ಹೊರಟನು. ಇಷ್ಟಕ್ಕೆ ಯುಯುತ್ಸುವನ್ನು ತಾನು ಜಯಿಸಿದೆ ಎಂಬ ಹೆಮ್ಮೆಯಿಂದ ಉಲೂಕನು ಅಲ್ಲಿಂದ ತಿರುಗಿ ಪಾಂಚಾಲ ಸಂಜಯರನ್ನೆದುರಿಸಿ ಬಾಣಗಳನ್ನು ಪ್ರಯೋಗಿಸುತ್ತಿದ್ದನು. ಓ ಮಹಾರಾಜ, ಮತ್ತೊಂದು ಕಡೆಯಲ್ಲಿ ನಿನ್ನ ಮಗನಾದ ಶತಕರ್ಮನು ಶತಾನೀಕನನ್ನು ಎದುರಿಸಿ ಅರ್ಧ ನಿಮಿಷ ಕಾಲದಲ್ಲಿ ಅವನ ರಥಾಶ್ವ ಸಾರಥಿಗಳನ್ನೆಲ್ಲ ನಾಶ ಮಾಡಿಬಿಟ್ಟನು. ಶತಾನೀಕನು ಕೋಪದಿಂದ ನಿನ್ನ ಮಗನ ಮೇಲೆ ದೊಡ್ಡ ಗದೆಯನ್ನು ಬೀಸಲು ಆ ಒಂದೇ ಗದಾಪ್ರಹಾರದಿಂದ ನಿನ್ನ ಮಗನ ರಥವು ಮುರಿಯಿತು. ಕುದುರೆಗಳು ಸತ್ತವು, ಸಾರಥಿಯು ಮೃತನಾದನು. ಆ ಗದೆಯು ನೆಲವನ್ನು ಭೇದಿಸಿಕೊಂಡು ಹೋಗುವಂತೆ ಭೂಮಿಯೊಳಗೆ ನಾಟಿತು. ಆ ವೀರರಿಬ್ಬರು ವಿರಥರಾದುದರಿಂದ ಮುಂದೆ ಯುದ್ಧ ಮಾಡಲಾರದೆ ಒಬ್ಬರನ್ನೊಬ್ಬರು ದುರದೊರಣೆ ನೋಡುತ್ತಾ ಹಿಂತಿರುಗಿ ಬಿಟ್ಟರು. ನಿನ್ನ ಮಗನು ವಿಭೀಂಷನ ರಥವನ್ನೇರಿದನು, ಶತಾನೀಕನು ಪ್ರತಿವಿಂಧ್ಯನ ರಥವನ್ನೇರಿದನು. ಮತ್ತೊಂದು ಕಡೆಯಲ್ಲಿ ಶಕುನಿ ಸುತಸೋಮರಿಬ್ಬರು ಯುದ್ಧ ಮಾಡುತ್ತಿದ್ದರು. ಶಕುನಿಯು ಸುತಸೋಮನನ್ನು ಅನೇಕ ತೀಕ್ಷ್ಣ ಬಾಣಗಳಿಂದ ಹೊಡೆದನು. ಆದರೇನು, ಪ್ರವಾಹವು ಪರ್ವತವನ್ನು ಹೇಗೋ ಹಾಗೆ ಅವನ ಬಾಣಗಳು ಅವನನ್ನು ಕದಲಿಸಲಾರದೆ ಹೋದವು. ಆಗ ಸುತಸೋಮನು ತನ್ನ ತಂದೆಗೆ ಪರಮ ವೈರಿಯಾದ ಶಕುನಿಯನ್ನು ಅನೇಕ ಸಹಸ್ರ ಬಾಣಗಳಿಂದ ಮುಚ್ಚಿದನು. ಶಕುನಿಯಾದರೂ ಅಸ್ತ್ರ ಪ್ರಯೋಗದಲ್ಲಿ ವಿಶೇಷ ಹಸ್ತಲಾಘವವುಳ್ಳವನು, ವಿಚಿತ್ರವಾಗಿ ಯುದ್ಧ ಮಾಡತಕ್ಕವನು ಮತ್ತು ಯುದ್ಧದಲ್ಲಿ ಜಯಶೀಲನು. ಆದುದರಿಂದ ಸುತಸೋಮನ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ಕತ್ತರಿಸಿದುದಲ್ಲದೆ 3 ಬಾಣಗಳಿಂದ ಸುತಸೋಮನನ್ನು ಹೊಡೆದನು. ಆದರೆ ಆ ಬಾಣಗಳು ಸುತಸೋಮನನ್ನು ಕದಲಿಸಲಾರದೆ ಹೋದವು. ಆಗ ಶಕುನಿಯು ಅವನ ರಥಾಶ್ವಗಳನ್ನು, ಧ್ವಜವನ್ನು, ಸಾರಥಿಯನ್ನು ತನ್ನ ಬಾಣಗಳಿಂದ ತಿಲಕ್ಪ್ರಾಯವಾಗಿ ಕತ್ತರಿಸಿದನು. ಓ ರಾಜ, ನಿನ್ನ ಮೈದುನನಾದ ಶಕುನಿಯು ಆ ಕಾರ್ಯವನ್ನು ಮಾಡಿದೊಡನೆ ಪಾಂಡವರ ಕಡೆಯ ಜನರು ಭಯದಿಂದ ಕೂಗಿಕೊಂಡರು. ವಿರಥನಾದ ಸುತಸೋಮನು ಭೂಮಿಗೆ ಹಾರಿ ಬೇರೊಂದು ಧನುಸ್ಸನ್ನು ತೆಗೆದುಕೊಂಡು ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸುತ್ತಾ ಬಂದನು. ಆ ಬಾಣಗಳು ಮಿಡತೆಗಳಂತೆ ಬಂದು ಶಕುನಿಯ ರಥವನ್ನು ಮರೆಸಿದವು. ಆಗಲೂ ಧೈರ್ಯಗೊಂದದೆ ಶಕುನಿಯು ಆ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ತಡೆದನು. ಈ ಯುದ್ಧ ಚಾತುರ್ಯವನ್ನು ನೋಡಿ ಅಲ್ಲಿದ್ದ ಯೋಧರು, ಆಕಾಶದಲ್ಲಿ ನೆರೆದ ಸಿದ್ಧರು ವಿಸ್ಮಿತರಾದರು. ರಥಾರೂಢನಾಗಿದ್ದ ಶಕುನಿಯನ್ನು ಕೇವಲ ಪದಾತಿಯಾಗಿದ್ದ ಸುತಸೋಮನು ಎದುರಿಸಿ ಮಾಡಿದ ಈ ಅಸಾಧ್ಯ ಕಾರ್ಯವನ್ನು ನೋಡಿ ಬೆರಗಾದರು. ನಂಬುವುದಕ್ಕೆ ಆಗದ ಈ ಆಶ್ಚರ್ಯ ವ್ಯಾಪಾರವು ಎಲ್ಲರಿಗೂ ಸಂತೋಷಜನಕವಾಯಿತು. ಆದರೆ ಇಷ್ಟರಲ್ಲಿಯೇ ನಿನ್ನ ಮೈದುನನು ತನ್ನ ತೀಕ್ಷ್ಣ ಬಾಣಗಳಿಂದ ಸುತಸೋಮನ ಬಿಲ್ಲು ಬತ್ತಳಿಕೆಗಳೆರಡನ್ನು ಕತ್ತರಿಸಿದನು. ಆಗ ಸುತಸೋಮನು ದಂತದ ಹಿಡಿಗಳಿಂದ ಕೂಡಿ ವೈಡೂರ್ಯದ ಮತ್ತು ನೈದಿಲೆಯ ಬಣ್ಣವುಳ್ಳ ಒಂದು ಖಡ್ಗವನ್ನೆತ್ತಿಕೊಂಡು ಸಿಂಹನಾದ ಮಾಡಿದನು. ಸುತಸೋಮನು ಆ ಕತ್ತಿಯನ್ನು ಮೇಲೆತ್ತಿ ಸುತ್ತಿಸುತ್ತಿರುವಾಗ ಅದು ಕಾಲದಂಡಕ್ಕೆ ಸಮಾನವಾಗಿ ತೋರಿತು. ಸುತಸೋಮನು ಖಡ್ಗ ಪ್ರಯೋಗದಲ್ಲಿ ಬಹಳ ಸುಶಿಕ್ಷಿತನಾದುದರಿಂದ ಆ ಕತ್ತಿಯನ್ನು ಹಿಡಿದು 14 ಬಗೆಯ ಮಂಡಲ ಗತಿಗಳನ್ನು ತೋರಿಸುತ್ತಾ ಸಾವಿರಾರು ವಿಧದಿಂದ ಸುತ್ತುತ್ತಿದ್ದನು. ಭ್ರಾಂತ, ಉದ್ಭ್ರಾಂತ, ಅವಿದ್ಧ,
ವಿಪ್ಲುತ, ವಿಪ್ಲುತ, ಶ್ರುತ, ಸಂತಾಪ, ಸಮುದೀರ್ಣವೆಂಬ 8 ತರದ ಕತ್ತಿಯ ವರಸೆಗಳನ್ನೆಲ್ಲ ತೋರಿಸುತ್ತಾ ಬಂದನು. ಶಕುನಿಯು ಅವನನ್ನು ಬಾಣಗಳಿಂದ ತಡೆಯುತ್ತಿದ್ದನು. ಆ ಬಾಣಗಳು ಬರುತ್ತಿದ್ದಾಗಲೇ ಸುತಸೋಮನು ತನ್ನ ಕತ್ತಿಯಿಂದ ಅವುಗಳನ್ನು ತುಂಡು ಮಾಡಿದನು. ಶಕುನಿಯು ಮೇಲೆ ಮೇಲೆ ಕೋಪದಿಂದ ಸರ್ಪ ಸಮಾನವಾದ ಬಾಣಗಳನ್ನು ಎಡಬಿಡದೆ ಪ್ರಯೋಗಿಸುತ್ತಿರಲು ಸುತಸೋಮನು ತನ್ನ ಭುಜಬಲದಿಂದಲೂ ಶಿಕ್ಷಾ ಬಲದಿಂದಲೂ ತನಗಿದ್ದ ಚಾತುರ್ಯವನ್ನೆಲ್ಲ ತೋರಿಸಿ ಆ ಶಕುನಿಯ ಬಾಣಗಳನ್ನೆಲ್ಲ ತನ್ನ ಖಡ್ಗದಿಂದಲೇ ಕತ್ತರಿಸಿದನು. ಗರುಡನಂತೆ ಪರಾಕ್ರಮವೂ ವೇಗವೂ ಉಳ್ಳ ಆ ಸುತಸೋಮನು ಮಂಡಲ ಗತಿಯಿಂದ ಸಂಚರಿಸುತ್ತಿರುವಾಗಲೇ ಶಕುನಿಯು ಅತಿ ತೀಕ್ಷ್ಣವಾದ ಒಂದು ಕ್ಷುರವನ್ನು ಪ್ರಯೋಗಿಸಿ ಆ ಕತ್ತಿಯನ್ನು ಕತ್ತರಿಸಿಬಿಟ್ಟನು. ಆ ಕತ್ತಿಯ ಅರ್ಧ ಭಾಗವು ಸುತಸೋಮನ ಕೈಯಲ್ಲಿ ನಿಂತು ಉಳಿದ ಅರ್ಧ ಭಾಗವು ತುಂಡಾಗಿ ಕೆಳಗೆ ಬಿದ್ದಿತು. ಕತ್ತಿಯು ಮುರಿದುದನ್ನು ತಿಳಿದು ಸುತಸೋಮನು 6 ಅಡಿಗಳವರೆಗೆ ಹಿಂದೆ ಸರಿದು ತನ್ನ ಕೈಯಲ್ಲಿದ್ದ ಕತ್ತಿಯ ಅರ್ಧ ಭಾಗವನ್ನೇ ಸುತ್ತಿಸಿ ಶಕುನಿಯ ಮೇಲೆ ಬೀಸಿದನು. ಆ ಕತ್ತಿಯ ಪ್ರಹಾರದಿಂದ ಶಕುನಿಯ ಕೈಯಲ್ಲಿದ್ದ ಬಿಲ್ಲು ತುಂಡಾಗಿತು. ಒಡನೆಯೇ ಸುತಸೋಮನು ಹಿಂತಿರುಗಿ ಶ್ರುತಕೀರ್ತಿಯ ರಥವನ್ನೇರಿದನು. ಶಕುನಿಯು ಕೂಡ ಬೇರೊಂದು ಬಿಲ್ಲನ್ನು ತೆಗೆದುಕೊಂಡು ಪಾಂಡವ ಸೈನ್ಯವನ್ನು ಎದುರಿಸಿ ಅನೇಕರನ್ನು ಕೊಂದನು. ಹೀಗೆ ಶಕುನಿಯು ನಿರ್ಭಯವಾಗಿ ತಮ್ಮ ಸೈನ್ಯವನ್ನು ಪ್ರವೇಶಿಸಿ ಕೊಲ್ಲುತ್ತಿರುವುದನ್ನು ನೋಡಿ ಪಾಂಡವ ಸೈನ್ಯದಲ್ಲಿ ದೊಡ್ಡ ಹಾಹಾಕಾರವೆದ್ದಿತು. ಯುದ್ಧ ಮದದಿಂದಲೂ ಶಸ್ತ್ರ ಸಮೃದ್ಧಿಯಿಂದಲೂ ಕೂಡಿದ್ದರೂ ಪಾಂಡವ ಸೈನ್ಯವು ಶಕುನಿಯ ಮುಂದೆ ನಿಲ್ಲಲಾರದೆ ಚದರಿ ಓಡುತ್ತಿದ್ದಿತು. ಇಂದ್ರನು ದಾನವ ಸೈನ್ಯವನ್ನು ಹೇಗೋ ಹಾಗೆ ಶಕುನಿಯು ಪಾಂಡವ ಸೈನ್ಯವನ್ನು ಚದುರಿಸುತ್ತಿದ್ದನು. ಇದು 16ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.